ಆಟವಾಡ್ತಾ ಮೊದಲ ಮಹಡಿಯಿಂದ ಬಿದ್ದ ಪುಟ್ಟ ಕಂದಮ್ಮ. ಎದೆ ಜಲ್ ಎನಿಸುವಂತಿದೆ ಮಗು ಬೀಳುವ ಭಯಾನಕ ದೃಶ್ಯ. ಮಗುವಿಗೆ ಬಟ್ಟೆ ಕೊಡಿಸಲು ಹೆತ್ತವರು ಬಟ್ಟೆ ಅಂಗಡಿ ಮುಂದೆ ಬಂದಿದ್ದ ವೇಳೆ ಘೋರ ದುರಂತವೊಂದು ಸಂಭವಿಸಿದ್ದು, ಆಡ್ತಾ ಇದ್ದ ಮಗು ಕ್ಷಣಾರ್ಧದಲ್ಲೇ ಬಟ್ಟೆ ಅಂಗಡಿಯ ಮೊದಲ ಮಹಡಿಯಿಂದ ಕೆಳಗೆ ಬಿದ್ದೇ ಬಿಟ್ಟಿದೆ. ನಗುನಗುತ್ತಾ ಅಪ್ಪ ಅಮ್ಮನ ಎದುರು ಆಟವಾಡ್ತಿದ್ದ ಪುಟ್ಟ ಕಂದಮ್ಮ ಒಂದೇ ಒಂದು ಕ್ಷಣದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದೆ. ಅಷ್ಟಕ್ಕೂ ಈ ಘಟನೆ ಚಿಕ್ಕಬಳ್ಳಾಪುರ ನಗರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಬಳಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲದಡಿ ಗ್ರಾಮದ ನಾರಾಯಣಸ್ವಾಮಿ ಹಾಗೂ ಮಧು ದಂಪತಿಗಳ 2 ವರ್ಷದ ಪುಟ್ಟ ಕಂದಮ್ಮ ಸಂಗೀತ ಮಹಡಿ ಮೇಲಿಂದ ಬಿದ್ದಿದೆ. ಮಗಳಿಗೆ ಹೊಸ ಬಟ್ಟೆ ಕೊಡಿಸಬೇಕೆಂದು ಹೆತ್ತವರು ಬಟ್ಟೆ ಅಂಗಡಿಗೆ ಕರೆದುಕೊಂಡು ಬಂದಿದ್ರು. ಅಪ್ಪ ಅಮ್ಮ ಪುಟ್ಟ ಕಂದಮ್ಮನಿಗೆ ಬೇಕಾದ ಬಟ್ಟೆಯನ್ನ ಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ರು. ಇತ್ತ ಕಂದಮ್ಮ ಆಟವಾಡುತ್ತಾ ಅಂಗಡಿಯ ಮುಂಭಾಗಕ್ಕೆ ಬಂದಿದ್ದಾಳೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಪುಟ್ಟ ಕಂದಮ್ಮ ಸಂಗೀತ ಮೊದಲ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾಳೆ. ಮಗು ಕೆಳಗೆ ಬೀಳ್ತಿದ್ದಂತೆ ಅಂಗಡಿಯಲ್ಲಿ ಇದ್ದ ಹೆತ್ತವರು ಓಡಿದ್ರು. ಇಡೀ ಕಾಂಪ್ಲೆಕ್ಸ್ನಲ್ಲಿ ಆತಂಕ ಮನೆ ಮಾಡಿತ್ತು. ಕೂಡಲೇ ಪುಟ್ಟ ಕಂದಮ್ಮನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ 2 ವರ್ಷದ ಕಂದಮ್ಮ ಐಸಿಯುನಲ್ಲಿ ಜೀವನ್ ಮರಣದ ಹೋರಾಟ ನಡೆಸ್ತಾ ಇದ್ದು, ಹೆತ್ತ ಕರುಳು ಆಸ್ಪತ್ರೆಯ ಹೊರಗೆ ಕಣ್ಣೀರಿಡುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಮಗು ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಎದೆ ಝಲ್ ಎನಿಸುವಂತಿದೆ. ಒಟ್ಟಾರೆ ಖುಷಿಯಾಗಿ ಮಗಳಿಗೆ ಬಟ್ಟೆ ಕೊಡಿಸಲು ಬಂದ ಪೋಷಕರಿಗೀಗ ಬೆಟ್ಟದಷ್ಟು ದುಃಖ ಆವರಿಸಿದೆ. ಪ್ರತಿಯೊಬ್ಬ ಪೋಷಕರು ಮಕ್ಕಳನ್ನ ಹೊರಗಡೆ ಕರೆದುಕೊಂಡು ಹೋದಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.